ನಿಟ್ಟಿನಲ್ಲಿ ಜಲಜೀವನ್ ಮಿಷನ್ ಯೋಜನೆಗೆ ಅಧಿಕಾರಿಗಳ ಎಡವಟ್ಟಿನಿಂದ ಹಳ್ಳ ಹಿಡಿಯುವಂತಾಗಿದೆ. ಹೌದು, ಚಳ್ಳಕೆರೆ ತಾಲೂಕಿನ ಕಸವಿಗೊಂಡನಹಳ್ಳಿ ಗ್ರಾಮದ ಮೂಲಕ ಹಾದು ಹೋದ ಜಲಜೀವನ್ ಮಿಷನ್ನ ತಳಕು ಮಾರ್ಗದ ಕೆಡಿ ಕೋಟೆಗೆ ಓವರ್ ಹೆಡ್ ಟ್ಯಾಂಕಿಗೆ ನೀರು ಸರಬರಾಜು ಆಗುವ ಪೈಪ್ಲೈನ್ ಗ್ರಾಮದ ಮನೆಗಳ ಮುಂದೆ ಹಾದು ಹೋಗಿದೆ. ಆದರೆ ಪ್ರಾಯೋಗಿಕವಾಗಿ ಬಿಡುವ ನೀರಿನ ಪೈಪ್ಲೈನ್ ಒಡೆದು ಗ್ರಾಮದ ಸುಮಾರು ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇನ್ನು ಬಡ ಕೂಲಿ ಕಾರ್ಮಿಕರ ಮನೆಗಳು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿ ಮನೆಯ ಗೋಡೆಗಳು ಬಿದ್ದು ತಳಪಾಯ ಕುಸಿದಿದೆ. ಇನ್ನು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳು ಮಾತ್ರ ಉಡಾಫೆಯಿಂದ ಏನೂ ಆಗಿಲ್ಲ ಎನ್ನುವಂತೆ ವರ್ತಿಸಿದ್ದಾರೆ. ಇದರಿಂದ ವಯಸ್ಸಾದ ವಯೋವೃದ್ಧರು ಮನೆಗಳು, ಗುಡಿಸಲುಗಳು, ಗೋಡೆಗಳು ಕುಸಿದು ಬಿದ್ದಿವೆ. ಕಳಪೆ ಗುಣಮಟ್ಟದ ಪೈಪ್ ಅಳವಡಿಸಿದ್ದರಿಂದ ಪ್ರಾಯೋಗಿಕ ಹಂತದಲ್ಲಿ ಪೈಪ್ ಹೊಡೆದು ಹೋಗಿರುವುದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ನೀರಿನಿಂದ ಜಲಾವೃತಗೊಂಡ ಮನೆಗಳಿಗೆ ನಷ್ಟ ಪರಿಹಾರ ನೀಡಬೇಕು. ಕುಸಿದ ಗೋಡೆಗಳ ಮರು ನಿರ್ಮಿಸಲು ನಷ್ಟ ಪರಿಹಾರ ಅವಶ್ಯಕ ಎಂದು ಕಟ್ಟಡ ಕುಸಿದ ಮನೆ ಮಾಲೀಕರಾದ ಮಲ್ಲಕ್ಕ ಹಾಗೂ ಇತರರು ನಷ್ಟ ಪರಿಹಾರಕ್ಕೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಕೂಡಲೇ ಮನೆ ಕುಸಿದು ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾದ ಮಾಲೀಕರಿಗೆ ನಷ್ಟ ಪರಿಹಾರ ನೀಡಲು ಅಧಿಕಾರಿಗಳೊಂದಿಗೆ ಸೂಚಿಸುವೆ ಎಂದು ಕುಡಿಯುವ ನೀರಿನ ಯೋಜನೆಯ ಎಇಇ ದಯಾನಂದ ಸ್ವಾಮಿ ಮಾಧ್ಯಮದೊಟ್ಟಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.